ಒಬ್ಬೊಬ್ರು ಚಾಯ್ಸ್ ಒಂದೊಂದ್ ತರ ಇರುತ್ತೆ. ಸೊ ನಮ್ಗೆ ಯಾವ್ದು ಇಷ್ಟನೋ ಆ ತರ ಸೀರೆಗಳನ್ನ ನಾನು ತಗೊಳ್ತೀನಿ ಅಷ್ಟೇನೆ. ಮತ್ತೆ ಇದು ನೋಡ್ತಾ ಸೀರೆಗಳು ತುಂಬಾ ಟ್ರೆಂಡ್ ಅಲ್ಲಿ ಇತ್ತು, ಹಾಗಾಗಿ ನಾನು ಇಷ್ಟಪಟ್ಟಿದ್ದು ಸೀರೆ ತಗೊಂಡಿರೋದು ಇದೆ. ಫ್ರಂಟ್ ಅಲ್ಲಿ ಒಂದ್ ಸೈಡ್ ಮಾತ್ರ ಬರುತ್ತೆ ಡಿಸೈನು. ಇದು ಎಲ್ಬೋ ಲೆಂತ್ ಅಲ್ಲಿ ಇದೆ ಇದ್ರಲ್ವಾ, ಮಲ್ಟಿ ಕಲರ್ ಅಲ್ಲಿ ಇದೆ ಸ್ಯಾರಿ. ನಾನು ಎಷ್ಟೊಂದು ಸ್ಯಾರಿಗಳಿಗೆ ಉಡ್ತೀನಿ, ಯಾಕಂದ್ರೆ ತುಂಬಾ ಎಲ್ಲಾ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ. ಈ ಕಲರ್ ಇಲ್ಲ, ಜಸ್ಟ್ ಬ್ಲೌಸ್ ರೆಡಿ ಮಾಡಿಸಿಲ್ಲ. ಇದ್ರ ಬ್ಲೌಸ್ ಯಾವ ರೀತಿ ಬಂದಿದೆ ತೋರಿಸ್ತೀನಿ. ಇದಕ್ಕೆ ನಾನು ಸೊ ಈ ಸೀರೆಗೆ ಈ ಬ್ಲೌಸ್ ನ ವೇರ್ ಮಾಡ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಲಿನೀಸ್ ಫ್ಯಾಂಟಸಿ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತುಂಬಾ ದಿನದ ನಂತರ ನಿಮ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಕೆಲವೊಂದು ರೀಸನ್ಸ್ ಇಂದ ನಾನು ಯಾವುದೇ ವಿಡಿಯೋಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ, ಮತ್ತೊಮ್ಮೆ ಕ್ಷಮಿಸಿ. ಸರಿ, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫೇವ್ರೆಟ್ ಸೀರೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಆ ಸೀರೆಗಳ ಬ್ಲೌಸ್ ಡಿಸೈನ್ಸ್ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ವಾ, ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಬಟ್ ಇದು ಫ್ಯಾನ್ಸಿ ಸ್ಯಾರಿನೇ, ಪಿಂಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಸೀರೆ ಸೆರಗಿಗೆ ಈ ತರ ಗೊಂಡೆ ಇದೆ. ಫುಲ್ ಸ್ಯಾರಿ ಒಂದ್ ಕಡೆ ಪ್ರಿಂಟ್ ಬರುತ್ತೆ, ನೋಡ್ತಾ ಇದ್ದೀರಲ್ವಾ. ತುಂಬಾನೇ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ನೋಡಿದ ತಕ್ಷಣ ಸ್ಯಾರಿ. ಇದ್ರ ಬ್ಲೌಸ್ ಬಂದ್ಬಿಟ್ಟು ಯಾವ ರೀತಿ ಇದೆ ಅಂದ್ರೆ ಈ ತರ ಇದೆ, ಸೇಮ್ ಕಲರ್ ಅಲ್ಲೇ ಇದೆ. ಸೊ ನಾನು ಡಿಸೈನ್ ಸಿಂಪಲ್ ಆಗಿ ಇಟ್ಟಿರೋದು, ಸ್ಕ್ವೇರ್ ನೆಕ್ ಅಲ್ಲಿ ಇಡ್ಸಿದೀನಿ. ತುಂಬಾನೇ ಇಷ್ಟ ಆಯ್ತು ಸೀರೆ, ಹಾಗಾಗಿ ಇದನ್ನ ನಾನು ತಗೊಂಡಿದ್ದಾಯ್ತು. ತುಂಬಾ ಸಾಫ್ಟ್ ಆಗಿದೆ, ರಾ ಸಿಲ್ಕ್ ಅಂತ ಹೇಳ್ಬೋದು ಇದನ್ನ. ಸೊ ಜುಮ್ಕಿ ಡಿಸೈನ್ ಬಂದಿದೆ. ಬಾರ್ಡರ್ ಈ ತರ ಇದೆ. ಇದಕ್ಕೆ ಪಲ್ಲು ಬಂದ್ಬಿಟ್ಟು ಬ್ಲೌಸ್ ರನ್ನಿಂಗ್ ಬಂದಿತ್ತು. ಸೊ ನಾನು ಬ್ಲೌಸ್ ಏನ್ ಸ್ಟಿಚ್ ಮಾಡಿಸ್ಲಿಲ್ಲ. ಇದಕ್ಕೆ ಯಾವುದೇ ಕಲರ್ ಬ್ಲೌಸ್ ಗಳನ್ನು ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯ ಸ್ಯಾರಿಗಳಿಗೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರೆ. ಸೊ ಪಲ್ಲು ಈ ತರ ಇದೆ, ಅದನ್ನ ಸ್ಟಿಚ್ ಮಾಡಿಸಿರೋದು ಪಿಂಕ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಇದೆ. ನೋಡ್ತಾ ಇದ್ದೀರಲ್ವಾ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಪಾಟ್ ಡಿಸೈನ್ ಅಲ್ಲಿ ಸ್ಟಿಚ್ ಮಾಡಿಸಿರೋದು. ಗೋಲ್ಡ್ ಕಲರ್ ಪೈಪಿಂಗು ಎಲ್ಬೋ ಲೆಂತ್ ಅಲ್ಲಿ ಸ್ಟಿಚ್ ಮಾಡಿಸಿದೀನಿ. ತುಂಬಾನೇ ಚೆನ್ನಾಗಿದೆ ಬ್ಲೌಸ್ನು. ಸೊ ಈ ಸೀರೆಗೆ ಈ ಬ್ಲೌಸ್ ನ ವೇರ್ ಮಾಡ್ತೀನಿ ನಾನು. ಇದ್ರ ಜೊತೆಗೆ ಬೇರೆ ಸೀರೆಗೂ ವೇರ್ ಮಾಡ್ಬೋದು. ಒಟ್ಟಾರೆಯಾಗಿ ಈ ಸೀರೆಗೆ ಈ ಬ್ಲೌಸ್ ಅಂತ ಸ್ಟಿಚ್ ಮಾಡಿಸ್ಕೊಂಡಿರೋದು. ನೆಕ್ಸ್ಟ್ ಈ ಸೀರೆ ನೋಡ್ತಾ ಇದ್ದೀರಲ್ವಾ, ತುಂಬಾ ಗ್ರ್ಯಾಂಡ್ ಆಗಿದೆ ಫ್ರೆಂಡ್ಸ್. ಇದನ್ನು ನಾನು ಶಾಪಲ್ಲಿ ತಗೊಂಡಿರೋದು. ನೋಡಿ, ಪಲ್ಲು ಈ ತರ ಇದೆ, ಪರ್ಪಲ್ ಅಂಡ್ ಗೋಲ್ಡ್ 4 ಕಲರ್ ಅಲ್ಲಿ ಡಬಲ್ ಶೇಡ್ ಇದೆ. ತುಂಬಾನೇ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ಇದ್ರ ಬ್ಲೌಸ್ ಬಂದ್ಬಿಟ್ಟು ಇದು ಈ ತರ ಮಾಡಿಸ್ಕೊಂಡಿದೀನಿ. ನೋಡ್ತಾ ಇದ್ದೀರಲ್ವಾ, ಲೀಫ್ ಡಿಸೈನ್ ಅಲ್ಲಿ ಈ ತರ ಇದೆ. ಶಾರ್ಟ್ ಸ್ಲೀವ್ಸ್. ತುಂಬಾನೇ ಇಷ್ಟ ನನ್ಗೆ ಈ ಸೀರೆನು. ಸೊ ಯಾವ್ದು ನನ್ನ ಹತ್ರ ಇರೋ ಸಿಲ್ಕ್ ಸೀರೆಗಳು ಅಷ್ಟೊಂದು ವೇಟ್ ಇರೋಂಥ ಸೀರೆಗಳೆಲ್ಲ ನನಗೂ ಇಷ್ಟನೂ ಆಗಲ್ಲ. ವೇಟ್ ಇರೋ ಸೀರೆಗಳೆಲ್ಲ ಒಬ್ಬೊಬ್ರು ಚಾಯ್ಸ್ ಒಂದೊಂದ್ ತರ ಇರುತ್ತೆ. ಸೊ ನಮ್ಗೆ ಯಾವ್ದು ಇಷ್ಟನೋ ಆ ತರ ಸೀರೆಗಳನ್ನ ನಾನು ತಗೊಳ್ತೀನಿ ಅಷ್ಟೇನೆ. ಮತ್ತೆ ಇದು ನೋಡ್ತಾ ಇದ್ದೀರಲ್ವಾ, ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಯಾರಿ. ಇದು ಟಿಶ್ಯೂ ಅಲ್ಲಿ ಬರುತ್ತೆ. ಸೊ ಅಷ್ಟು ನಾನು ಇರೋ ಅಷ್ಟು ಸೀರೆ ಸಿಲ್ಕ್ ಸ್ಯಾರಿಗಳಲ್ಲಿ ಸ್ವಲ್ಪ ವೇಟ್ ಇರೋದಂದ್ರೆ ಇದೇ ಸ್ಯಾರಿನೇ. ಯಾವ ರೀತಿ ಇದೆ, ಇದಕ್ಕೆ ಕಾಂಟ್ರಾಸ್ಟ್ ಪಲ್ಲು ಈ ತರ ಇದೆ. ಇದಕ್ಕೆ ಬ್ಲೌಸ್ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ. ಇದಕ್ಕೂ ನಾನು ಇಲ್ಲಿದೆ, ಇದ್ರ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಇದೆ. ಇದಕ್ಕೆ ನಾನು ನೆಟ್ ತುಂಬಾ ಡೀಪ್ ಆಗಿ ಇಡ್ಸ್ಬಿಟ್ಟು ಈ ತರ ನೆಟ್ ಹಾಕ್ಸಿದ್ದೀನಿ. ಸಿಂಪಲ್ ಆಗಿರುತ್ತೆ ನಂದು, ನನ್ಗೇನು ಅಷ್ಟೊಂದು. ಇದು ಎಲ್ಬೋ ಲೆಂತ್ ಅಲ್ಲೇ ಇದೆ ಸ್ಲೀವ್ಸು. ನೋಡ್ತಾ ಇದ್ರಲ್ವಾ, ಇದು ಗ್ರೀನ್ ಅಂಡ್ ಮೆರೂನ್ ಕಾಂಬಿನೇಷನ್ ಅಲ್ಲಿ ಇದೆ. ಆವಾಗೆಲ್ಲ ದೊಡ್ಡ ಬಾರ್ಡರ್ದು ಸೀರೆಗಳು ತುಂಬಾ ಟ್ರೆಂಡ್ ಅಲ್ಲಿ ಇತ್ತು, ಹಾಗಾಗಿ ನಾನು ಇಷ್ಟಪಟ್ಟಿದ್ದು ಸೀರೆ ತಗೊಂಡಿರೋದು. ತುಂಬಾ ಆಲ್ ಓವರ್ ದ ಸ್ಯಾರಿ ಈ ತರ ಬರ್ಡ್ ಬರುತ್ತೆ, ನವಿಲು.
ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸ್ಯಾರಿ ಸಾಫ್ಟ್ ಆಗಿದೆ, ಮತ್ತೆ ಈ ಬಾರ್ಡರ್ ಇರೋದ್ರಿಂದ ವೇಟ್ ಅನ್ಸುತ್ತೆ ಸ್ಯಾರಿ, ಯಾಕಂದ್ರೆ ಬಾರ್ಡರ್ ಎಷ್ಟೊಂದು ದೊಡ್ಡದಾಗಿದೆ ಅಲ್ವಾ. ಸೊ ಇದ್ರದೇ ವೇಟ್ ಇದೆ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ಮೇಲ್ಗಡೆ ಸಿಂಪಲ್ ಆಗಿ ಚಿಕ್ಕ ಬಾರ್ಡರ್ ಇದೆ, ಕೆಳಗಡೆ ಮಾತ್ರ ದೊಡ್ಡ ಬಾರ್ಡರ್ ಇದೆ. ಇದು ಸೆರಗು, ಇಷ್ಟೇನೆ ಕಾಂಟ್ರಾಸ್ಟ್ ಅಲ್ಲಿ ಇದೆ. ಇದೊಂದು ಸ್ಯಾರಿ ತುಂಬಾನೇ ಇಷ್ಟ ಆಯ್ತು. ಇದು ನಾನು ಫ್ಲಿಪ್ಕಾರ್ಟ್ ಅಲ್ಲೋ ಅಮೆಜಾನ್ ಅಲ್ಲೋ ತಗೊಂಡಿರೋದು, ಬಟ್ ಇದ್ರದ್ದು ಲಿಂಕ್ ಇಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ನೋಡ್ತಾ ಇದೀರಲ್ವಾ, ಈ ತರ ಇದೆ. ಇಲ್ಲಿದೆ ಫ್ರೆಂಡ್ಸ್ ಬ್ಲೌಸ್, ಎಲ್ಬೋ ಲೆಂತ್ ಅಲ್ಲಿ. ಏನಕ್ಕಂತಂದ್ರೆ ಬಾರ್ಡರ್ ದೊಡ್ಡದಿರೋದ್ರಿಂದ ನಮ್ಗೆ ಟೈಲರ್ ಹೇಳಿದ್ರು ಇಲ್ಲ ಈ ತರ ಇಡ್ಸಿ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ತರ ಇದೆ ಡಿಸೈನ್. ಈ ತರ ಇಡ್ಸಿದೀನಿ. ಗೋಲ್ಡ್ ಅಲ್ಲಿ ಲೇಸ್ ಕೊಟ್ಟಿರೋದು ಇದು ಟೈಯಿಂಗ್ಗೆ. ಇದಕ್ಕೆ ಬ್ಲೌಸ್ಗೂ ಪ್ಲೇನ್ ಏನು ಬಂದಿಲ್ಲ ಫ್ರೆಂಡ್ಸ್, ನವಿಲು ಮತ್ತೆ ಬುಟ್ಟಗಳು ಬಂದಿದೆ. ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ, ಮಾತ್ರ ಸೂಪರ್ ಆಗಿರುತ್ತೆ. ಮೆರೂನ್ ರೆಡ್ ಅಂತ ಹೇಳ್ಬೋದು. ಇದು ಬ್ರೈಟ್ ರೆಡ್ ಅಲ್ಲ, ಮೆರೂನ್ ರೆಡ್. ಲೈಟ್ ಇನ್ ಫೋಕಸ್ಗೆ ನಿಮ್ಗೆ ಬ್ರೈಟ್ ರೆಡ್ ತರ ಕಾಣ್ಬೋದು. ಇದು ಚಿಕ್ಕು ಕಲರ್ ಅಲ್ಲಿ, ಚಿಕ್ಕು ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಫುಲ್ ಸ್ಯಾರಿ ಈ ತರ ಇದೆ. ಇದು ಬಾರ್ಡರ್ ಈ ತರ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಈ ತರ ಇದೆ ಕೆಳಗಡೆ, ಬಟ್ ಮೇಲೆ ಬಾರ್ಡರ್ ಲೆಸ್. ನೋಡ್ತಾ ಇದ್ದೀರಲ್ವಾ, ಜಸ್ಟ್ ಈಗ ಪಿಂಕ್ ಕಾಂಬಿನೇಷನ್ ಇದೆ ಅಷ್ಟೇನೆ. ಮೇಲೆ ಫುಲ್ ಸ್ಯಾರಿ ಇದೇ ತರ ಇದೆ. ಇದ್ರ ಪಲ್ಲು ಬಂದ್ಬಿಟ್ಟು ಪಿಂಕ್ ನೋಡಿ, ಈ ತರ ಪಿಂಕ್ ಅಲ್ಲಿದೆ. ತುಂಬಾ ಚೆನ್ನಾಗಿದೆ ಸ್ಯಾರಿ, ಸಾಫ್ಟ್ ಆಗಿದೆ. ಯಾವ ರೀತಿಯಾದ್ರೂ ನಾವು ಮ್ಯಾನೇಜ್ ಮಾಡ್ಬೋದು, ಯಾವ ರೀತಿ ಪ್ಲೇಸ್ ಮಾಡ್ಕೊಳ್ತೀವಿ ಆ ರೀತಿಯಾಗಿ ನೀಟಾಗಿ ಕೊಡುತ್ತೆ. ತುಂಬಾನೇ ಇಷ್ಟ. ಈ ತರದ ಸೀರೆಗಳು ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಇದ್ರ ಜೊತೆ ಇನ್ನೊಂದು ಸೀರೆ ತಗೊಂಡಿದ್ದೀನಿ. ಇದ್ರ ಬ್ಲೌಸ್ ತೋರಿಸ್ಬಿಡ್ತೀನಿ ಮೊದಲು. ನೋಡ್ತಾ ಇದ್ದೀರಲ್ಲ, ಬ್ಲೌಸ್ ಈ ತರ ಬಂದಿದೆ. ಈ ತರ ನಾನು ವರ್ಕ್ ಮಾಡಿಸಿರೋದು, ವರ್ಕ್ ಹಾಕ್ಸಿದ್ದೀನಿ. ಇದನ್ನ ಸಿಂಪಲ್ ಆಗಿ ಗ್ರೀನ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಹಾಕಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ರೀತಿ ಇದೆ. ಫ್ರಂಟ್ ಅಲ್ಲಿ ಒಂದ್ ಸೈಡ್ ಮಾತ್ರ ಬರುತ್ತೆ ಡಿಸೈನು. ಇದು ಎಲ್ಬೋ ಲೆಂತ್ ಅಲ್ಲಿ ಇದೆ. ಬಾರ್ಡರ್ ದೊಡ್ಡದಾಗಿದ್ದಾಗ ಅದನ್ನ ಹಾಳು ಮಾಡ್ಕೊಳ್ಳೋದು ಏನಕ್ಕೆ, ಎಲ್ಬೋ ಲೆಂತ್ಗೆ ಬರುತ್ತೆ ಅಂತ ಹೇಳಿದ್ರು ಟೈಲರು. ಸರಿ ಇರುತ್ತೆ ಅಲ್ವಾ ಅಂದ್ಬಿಟ್ಟು ನಾನು ಇದನ್ನು ಎಲ್ಬೋ ಲೆಂತ್ ಅಲ್ಲೇನೆ ಸ್ಟಿಚ್ ಮಾಡಿಸ್ಕೊಂಡೆ. ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ನೋಡೋದಕ್ಕೆ. ಸೀರೆ ಸಿಂಪಲ್ ಇದನ್ನು ವೇರ್ ಮಾಡಿದಾಗ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ಅಷ್ಟೇನೆ ಸೀರೆಗಳು ಸಿಂಪಲ್ ಇದ್ದಾಗ ನಾವು ಅದರಲ್ಲೂ ಸಿಲ್ಕ್ ಸೀರೆಗಳು ಸಿಂಪಲ್ ಆಗಿ ಪ್ಲೇನ್ ಇದ್ದಾಗ ನಾವು ಬ್ಲೌಸ್ಗಳನ್ನ ವರ್ಕ್ ಮಾಡಿಸಿ ಉಟ್ಟಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ನೋಡಿದೀನಿ ನಾನು ಸೀರೆಗಳು ಸಿಂಪಲ್ ಆಗಿದ್ದು, ತುಂಬಾ ಜನ ವೇರ್ ಮಾಡಿರೋದು ಅದೇ ರೀತಿ ನೋಡಿದೀನಿ. ಬ್ಲೌಸ್ಗಳನ್ನ ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ಎಲ್ಲ ಹಾಕ್ಸಿ ಸ್ಟಿಚ್ ಮಾಡಿಸಿ ಉಟ್ಟಿರ್ತಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಏನೋ ಡಿಫ್ರೆಂಟ್ ಆಗಿ. ಇದು ನೋಡ್ತಾ ಇದ್ದೀರಲ್ವಾ, ಪಿಂಕ್. ಒಟ್ಟಾರೆಯಾಗಿ ಮಲ್ಟಿ ಕಲರ್ ಅಂತ ಹೇಳ್ಬೋದು ಈ ಸೀರೆನು. ಇದು ಬಾರ್ಡರ್ಲೆಸ್ ಸ್ಯಾರಿ, ಬಾರ್ಡರ್ಲೆಸ್ ಸ್ಯಾರಿ ತುಂಬಾ ಚೆನ್ನಾಗಿದೆ. ನನ್ಗೆ ಇಷ್ಟ ಈ ಸ್ಯಾರಿ. ಈ ತರದ ಸ್ಯಾರಿ ಇರಲೇ ಇಲ್ಲ ನನ್ನ ಹತ್ರ. ಸೊ ಇಷ್ಟಪಟ್ಟು ತಗೊಂಡಂತ ಸ್ಯಾರಿಗಳು ನಾನು ಇವಾಗೆಲ್ಲ ನಾನು ಯಾವ ತೋರಿಸಿದ್ನೋ ಅದನ್ನೆಲ್ಲ ತುಂಬಾ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ತಗೊಂಡಿರುವಂತಹ ಸ್ಯಾರಿ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ವಾ, ಮಲ್ಟಿ ಕಲರ್ ಅಲ್ಲಿದೆ ಸ್ಯಾರಿ. ನೋಡಿ ಈ ತರ ಮಾಡಿಸಿರೋದು. ಇದು ಟೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಫುಲ್ ಏನು ಬ್ಲೌಸ್ ಫುಲ್ಲೂ ಪ್ಲೇನ್ ಆಗಿ ಬಂದಿತ್ತು. ಜೊತೆಗೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ. ಅವರು ಟೈಲರ್ ಹೇಳಿದ್ದು ಇಲ್ಲ ಇದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ, ನೀವು ವರ್ಕ್ ಮಾಡಿಸಿ ಅಂತ. ಸೊ ಹಾಗಾಗಿ ನಾನು ಅವರನ್ನೇ ಕೇಳಿದೆ ಯಾವ ಥರ ಮಾಡಿಸಿದ್ರೆ ಚೆನ್ನಾಗಿ, ಸಿಂಪಲ್ ಇರಬೇಕು, ನನಗೆ ತುಂಬ ಗಾಡಿ ಅನಿಸ್ಬಾರ್ದು ಅಂದ್ಬಿಟ್ಟು. ಸರಿ ಈ ಥರ ಮಾಡಿಸ್ಕೊಳ್ಳಿ ಅಂತ ಅವರು ತೋರಿಸಿದ್ರು. ನೋಡಿ ಈ ಥರ ಮಾಡಿಸ್ಕೊಂಡಿದ್ದೀನಿ. ಮತ್ತು ಚಿಕ್ಕದಾಗಿ ಫ್ಲವರ್ ಹಾಕಿದ್ದಾರೆ. ಇನ್ನು ಸ್ಲೀವ್ಸ್ಗೂ ಅಷ್ಟೇನೆ. ಇಲ್ಲಿ ಮಾತ್ರ ವರ್ಕ್ ಮಾಡಿಸಿ, ಇಲ್ಲೇನು ನೆಕ್ಕಿಗೆ ಮಾಡಿಸಿದ್ದೀನಲ್ವ ಸಿಂಪಲ್ ಆಗಿ, ಅದನ್ನೇ ಇಲ್ಲಿ ನಾನು ಸ್ಲೀವ್ಸಿಗೆ ಮಾಡಿಸಿರೋದು. ಈ ತರ ಆ ಸೀರೆ ಬ್ಲೌಸು. ಇನ್ನು ನೆಕ್ಸ್ಟ್ ನಾನು ಇದನ್ನು ಆನ್ಲೈನ್ ಎಲ್ಲ ತಗೊಂಡಿರೋದು ಫ್ರೆಂಡ್ಸ್. ಇದು ಮಸ್ಟರ್ಡ್ ಆರೆಂಜ್ ಫ್ರೆಂಡ್ಸ್. ಇದು ಬಾರ್ಡರ್ಲೆಸ್ ಸ್ಯಾರಿ. ಕುದುರೆ ಡಿಸೈನ್ ಇದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ಕುದುರೆ ಡಿಸೈನು. ಜೊತೆಗೆ ಅಲ್ಲಲ್ಲಿ ಈ ತರ ಬುಟ್ಟ ಬಂದಿದೆ. ಫುಲ್ ಸ್ಯಾರಿ ಇದೇ ತರ ಇದೆ. ಕಾಂಟ್ರಾಸ್ಟ್ ಅಲ್ಲಿ ಪಲ್ಲು ಬಂದಿದೆ ಅಂತ ಹೇಳ್ಬೋದು. ಪಲ್ಲು
ಈ ತರ ಬಂದಿದೆ. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಬ್ಲೌಸ್ ಬಂದಿದೆ ನೋಡಿ, ಈ ತರ ಇದೆ ಸ್ಯಾರಿ. ಇದ್ರ ಬ್ಲೌಸ್ ತುಂಬಾ ಚೆನ್ನಾಗಿ ಪ್ಲೇನ್ ಆಗಿ ಬಂದಿತ್ತು. ಇದ್ರದ್ದು ಬ್ಲೌಸ್ ಕ್ವಾಲಿಟಿ, ಬಟ್ಟೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇದಕ್ಕೂ ವರ್ಕ್ ಮಾಡಿಸಿದೆ. ಸ್ಲೀವ್ಸ್ಗೂ ಈ ತರ ಲೀಫ್ ಇಡ್ಸಿದ್ದೀನಿ. ಹಿಂಗೆ ಹಾಕೊಂಡಾಗ ಇಲ್ಲಿ ಬರುತ್ತೆ. ಇದು ಎಲ್ಬೋ ಲೆಂತಲ್ಲೇ ಇದೆ ಬ್ಲೌಸು. ಚಿಕ್ಕ ಚಿಕ್ಕದಾಗಿ ಇದು ಇಡ್ಸಿರೋದು ಫ್ಲವರ್ಸು, ಈ ರೀತಿ ವರ್ಕ್ ಮಾಡಿಸಿರೋದು ಎರಡು ಕಡೆ. ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತು ನನಗೆ. ಸೊ ಈ ರೀತಿ ಕಾಂಬಿನೇಷನ್ ಚೆನ್ನಾಗಿದೆ. ಹಾಗಾಗಿ ಈ ಬ್ಲೌಸ್ನ ನಾನು ಎಷ್ಟೊಂದು ಸ್ಯಾರಿಗಳಿಗೆ ಉಡ್ತೀನಿ, ಯಾಕಂದ್ರೆ ತುಂಬಾ ಎಲ್ಲಾ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ. ಈ ಕಲರ್ಸ್ ಏನಿದೆ ನಾರ್ಮಲ್ ಆಗಿ ಕಾಮನ್ ಆಗಿರೋ ಕಲರ್ ಇಟ್ಟಾಗ ಎಲ್ಲಾ ಸ್ಯಾರಿಗೂ ಮ್ಯಾಚ್ ಆಗೋ ತರ ಹಾಕ್ಬೋದು. ಬಟ್ ಏನು ಕೆಲವೊಂದ್ಸರಿ ನಾವು ಸ್ಯಾರಿಯಲ್ಲಿ ಏನ್ ಕಲರ್ ಇರುತ್ತೋ ಅದನ್ನ ಮಾತ್ರ ಹಾಕ್ಸಿದಾಗ ಆ ಸ್ಯಾರಿಗೆ ಮಾತ್ರ ಉಟ್ಕೊಳ್ಳೋ ತರ ಆಗುತ್ತೆ. ಹಾಗಾಗಿ ನಾನು ಇದಕ್ಕೆ ಏನ್ ಮಾಡಿದೆ, ಪಿಂಕ್, ಗೋಲ್ಡ್ ಮತ್ತೆ ವೈಟ್ ಸ್ಟೋನ್ ಬರೋ ತರ ಹೇಳ್ಬಿಟ್ಟು ಇದನ್ನ ನಾನು ವರ್ಕ್ ಮಾಡಿಸಿದೆ. ಈ ತರ ಮಾಡಿಸಿದಾಗ ನಾವು ಬೇರೆ ಸೀರೆಗಳಿಗೆ, ಬೇರೆ ಯಾವ್ದಾದ್ರು ಸ್ಯಾರಿಯಲ್ಲೂ ಪಿಂಕ್ ಕಾಂಟ್ರಾಸ್ಟ್ ಇರುತ್ತೆ, ಆ ಟೈಮಲ್ಲಿ ಉಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ಬಿಟ್ಟು ಈ ತರ ನಾನು ಸ್ಟಿಚ್ ಮಾಡಿಸಿರೋದು. ಮಾತ್ರ ಗ್ರೀನ್ ಇರ್ಲಿಲ್ಲ ಅನ್ಬಿಟ್ಟು ನಾನು ಈ ತರ ಸ್ಯಾರಿ ತಗೊಂಡೆ. ಇಕ್ಕಟ್ ಸಿಲ್ಕ್ ಅಂತ ಹೇಳ್ತಾರೆ ಇದನ್ನ. ನೋಡ್ತಾ ಇದ್ದೀರಲ್ವಾ, ಸೀರೆ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇದೆ. ಈ ಸೀರೆ ನಾನಿನ್ನು ಫಾಲ್ ಏನು ಹಾಕಿಲ್ಲ, ಜಸ್ಟ್ ಬ್ಲೌಸ್ ರೆಡಿ ಮಾಡಿಸಿಲ್ಲ. ಇದ್ರ ಬ್ಲೌಸ್ ಯಾವ ರೀತಿ ಬಂದಿದೆ ತೋರಿಸ್ತೀನಿ. ಇದಕ್ಕೆ ನಾನು ಈಗಾಗಲೇ ತೋರಿಸಿದ್ನಲ್ವಾ ಪಿಂಕ್ ಬ್ಲೌಸು, ಇದನ್ನ ವೇರ್ ಮಾಡ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿತ್ತು, ಅದ್ರದ್ದೇ ಬ್ಲೌಸ್ ಅನ್ನೋ ತರ ಇತ್ತು. ಬರ್ಡು, ಎಲಿಫೆಂಟು ಈ ತರ ಎಲ್ಲ ಬಂದಿದೆ. ಅಲ್ಲಲ್ಲಿ ಬುಟ್ಟ ಬಂದಿದೆ. ಇದು ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಲೈಟ್ ವೇಟ್ ಆಗಿದೆ. ಸೆರ್ಗಿಗೆ ಕುಚ್ಚು ಆಲ್ರೆಡಿ ಇರೋದ್ರಿಂದ ನಾನೇನು ಕುಚ್ಚೇನು ಮಾಡ್ಕೊಳಲ್ಲ. ಬ್ಲೌಸ್ ನೋಡ್ತಾ ಇದ್ದೀರಲ್ವಾ. ಸೊ ನೋಡ್ತಾ ಇದ್ದೀನಿ ನಾನು ಸ್ಟಿಚ್ ಮಾಡಿಸೋದು ಬೇಡವಾ. ಈಗಾಗಲೇ ಪಿಂಕ್ ಇದೆ ಅಲ್ವಾ, ಏನಂದ್ರೆ ಇದು ಡಿಸೈನ್ ತುಂಬಾ ಚೆನ್ನಾಗಿದೆ. ಸ್ಲೀವ್ಸ್ಗೆ ಕೆಳಗಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ಇದಕ್ಕೆ ವರ್ಕ್ ಏನು ಮಾಡಿಸೋದೇನು ಅವಶ್ಯಕತೆ ಇರಲ್ಲ. ಸ್ಟಿಚ್ ಮಾಡೋಕೆ ಕೊಡೋಣ ಅನ್ಕೊಂಡಿದೀನಿ. ನೋಡ್ಬೇಕು, ಕೊಟ್ಟು ಬರಬೇಕು. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಹಬ್ಬದ ಟೈಮಲ್ಲಿ ಟೈಲರ್ಸ್ ಬೇಗ ಕೊಡೋದೇ ಇಲ್ಲ. ಇನ್ನು ನೆಕ್ಸ್ಟು ನಾನು ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿರುವಂಥ ಸೀರೆನ ಲಕ್ಷ್ಮಿಗೆ ಉಡಿಸಿದ್ದೆ. ಸೀರೆ ಫ್ಯಾನ್ಸಿ ಸ್ಯಾರಿ ಅಂತ ಹೇಳ್ಬೋದು. ಈ ಥರ ಸ್ಯಾರಿಗಳೆಲ್ಲ ಈಗ ತುಂಬ ಟ್ರೆಂಡಲ್ಲಿದೆ ಫ್ರೆಂಡ್ಸ್. ಸಿಲ್ಕ್ ಸ್ಯಾರಿಗಿಂತ ಈ ಥರದ ಸ್ಯಾರಿಗಳು ತುಂಬಾನೇ ಟ್ರೆಂಡ್ ಆಗಿದೆ. ವರಮಹಾಲಕ್ಷ್ಮಿಗೆ ಉಡಿಸಿದ್ದು ಇದು. ನಾನಿನ್ನು ಇದಕ್ಕೂ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಇದು ನೋಡಿ ಸೆರಗು, ಒಂದು ನಿಮಿಷ, ಇದು ಸೆರಗು. ಒಂದ್ ಕಡೆ ಸೆರಗು ರೆಡಿ ಇರುತ್ತಲ್ವಾ, ಬ್ಲೌಸ್ ಚೆನ್ನಾಗಿದೆ. ಸ್ಯಾರಿಗೆ ಬ್ಲೌಸ್ ತುಂಬಾ ಚೆನ್ನಾಗಿದೆ. ಇದನ್ನು ಹೊಲೆಯೋದಕ್ಕೆ ಕೊಡಬೇಕು. ಗ್ರೇ ಅಂಡ್ ಗೋಲ್ಡ್ ಕಲರ್ ನೋಡ್ತಾ ಇದ್ದೀರಲ್ವಾ. ಕಾಟನ್ ಸಿಲ್ಕ್ ಬಟ್ಟೆ. ಬಟ್ ಕಾಟನ್ ಸಿಲ್ಕ್ ಎಲ್ಲ ಏನಾಗುತ್ತೆ, ತುಂಬಾ ಹರಡ್ಕೊಂಡ್ ಬಿಡುತ್ತೆ. ಇದು ಆ ತರ ಎಲ್ಲ ನೀಟಾಗಿ ಕೂಡುತ್ತೆ. ಪಿನ್ ಮಾಡ್ಕೊಂಡಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೆರಿಗೆಗಳೆಲ್ಲ ತುಂಬಾ ಚೆನ್ನಾಗಿ ಕೂಡುತ್ತೆ. ಲೈಟ್ ವೇಟ್ ಆಗಿದೆ ಸೀರೆ. ಇದ್ರದ್ದು ಸೆರಗು ಬಂದ್ಬಿಟ್ಟು ಈ ತರ ಇದೆ. ಈ ತರ ಸೆರಗು. ಈ ಬ್ಲೌಸು ನಾನು ಇದ್ರದ್ದು ಬ್ಲೌಸು ಬೋಟ್ ನೆಕ್ ಇರಿಸಿರೋದು ಫ್ರೆಂಡ್ಸ್. ಇಲ್ಲಿದೆ ಬ್ಲೌಸ್, ಬೋಟ್ ನೆಕ್. ಇದು ನನ್ನ ಫಸ್ಟ್ ಬೋಟ್ ನೆಕ್ ಬ್ಲೌಸ್ ಅಂತ ಹೇಳ್ಬೋದು. ಬೋಟ್ ನೆಕ್ ಬ್ಲೌಸ್ ತುಂಬಾನೇ ಇಷ್ಟ ನನಗೆ. ಅದರಲ್ಲೂ ಈ ಕಾಟನ್ ಸೀರೆಗಳಿಗೆ ಬೋಟ್ ನೆಕ್ ಬ್ಲೌಸ್ ಉಟ್ರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಎಲ್ಬೋ ಲೆಂತು. ಇದು ಬ್ಯಾಕ್ ಬಟನ್ ಈ ತರ. ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಇದನ್ನು. ಗ್ರೇ ಅಂಡ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ. ಇನ್ನು ನೆಕ್ಸ್ಟ್ ಆದ್ರೆ ಪೀಚ್ ಕಲರು ನೋಡ್ತಾ ಇದ್ರು. ಫುಲ್ ಸ್ಯಾರಿ ಇದೇ ತರ ಬಂದಿದೆ. ಇದು ರನ್ನಿಂಗ್ ಬ್ಲೌಸ್ ಇತ್ತು. ನಾನು ಬ್ಲೌಸ್ ಕಾಂಟ್ರಾಸ್ಟ್ ಉಡೋಣ ಅಂದ್ಬಿಟ್ಟು ಇದ್ರಲ್ವಾ, ಇದು ಈ ತರ ಹೇಗಿದೆ. ಉಟ್ಟಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಲೈಟ್ ವೇಟ್ ಆಗಿದೆ ಸ್ಯಾರಿ. ಇಷ್ಟ ಆಯ್ತು ನನ್ಗೆ ಇದು ಸ್ಯಾರಿ. ಇದ್ರ ಬ್ಲೌಸು ಸೇಮ್ ಇದೇ ಕಲರ್ ಅಲ್ಲಿ ಇತ್ತು ರನ್ನಿಂಗ್ ಅಲ್ಲಿ. ನಾನು ಬೇಡ, ಹೆಂಗಿದ್ರು ವೆಲ್ವೆಟ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ, ಅದು ಸೆಟ್ ಆಗುತ್ತೆ. ಸೊ ಅದನ್ನೇ ನಾನು ಇದಕ್ಕೆ ವೇರ್ ಮಾಡ್ತೀನಿ. ನೆಕ್ಸ್ಟ್ ಇದು ನೇವಿ ಬ್ಲೂ ಅಂಡ್
ಇಲ್ಲಿ ನೋಡಿ ಬಾರ್ಡರ್ ಪಿಂಕ್ ಆ್ಯಂಡ್ ಆರೆಂಜ್ ಅಲ್ಲಿದೆ. ಗೋಲ್ಡ್ ಕಲರ್ ಈ ಥರ ಮಾವಿನಕಾಯಿದು ಇದು ಬಂದಿದೆ ಡಿಸೈನು. ಮೇಲ್ಗಡೆನೂ ಹಾಗೆ. ಇದ್ರ ಬ್ಲೌಸ್ ಇಲ್ಲ, ಬಟ್ ನಾನು ಇದಕ್ಕೆ ಪಿಂಕ್ ಬ್ಲೌಸ್ ಹಾಕ್ಕೊಳ್ತೀನಿ. ಫುಲ್ ಸ್ಯಾರಿ ಈ ಥರ ಇದೆ, ಕಾಟನ್ ಸಿಲ್ಕ್, ತುಂಬ ಸಾಫ್ಟ್ ಆಗಿದೆ ಫ್ರೆಂಡ್ಸ್. ಇದು ಒಟ್ಟಾರೆಯಾಗಿ ಈ ಥರದ ಸ್ಯಾರಿಗಳೆಲ್ಲ ತುಂಬ ಒಳ್ಳೆ ಲುಕ್ ಕೊಡುತ್ತೆ ನನಗೇನು. ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಎಲ್ಲರದು ಅಭಿರುಚಿ, ಎಲ್ಲರದು ಲೈಕ್ಸು ಒಂದೇ ಥರ ಇರೋದಿಲ್ಲ. ಇದು ನಾನು ಇನ್ನೂ ಹುಟ್ಟಿಲ್ಲ ಫ್ರೆಂಡ್ಸ್, ಬಟ್ ಇದು ನೋಡ್ತಾ ಇದ್ರಲ್ವಾ, ಪಿಂಕ್ ಆ್ಯಂಡ್ ಮಸ್ಟರ್ಡ್ ಎಲ್ಲೋ ಅಂತ ಚೆನ್ನಾಗಿದೆ. ಇದನ್ನು ಸೀರೆ ಆಲ್ ಓವರ್ ದ ಸ್ಯಾರಿ ಈ ಥರ ಬರುತ್ತೆ. ಕೆಳಗಡೆ ಯೆಲ್ಲೋ ಕಲರ್ ಬಾರ್ಡರು. ಇದಕ್ಕೆ ಬ್ಲೌಸು ಸ್ಟಿಚ್ ಮಾಡಿಸ್ಬೇಕು, ಮಾಡಿಸಿಲ್ಲ. ಕಾಂಟ್ರಾಸ್ಟಲ್ಲಿ ಬಂದಿದೆ ಬ್ಲೌಸು. ಆ್ಯಂಡ್ ಮಸ್ಟರ್ಡ್ ಎಲ್ಲೋದಲ್ಲಿ ಬಂದಿದೆ. ಸಾಫ್ಟಾಗಿ ಚೆನ್ನಾಗಿದೆ ಇದು ಸ್ಯಾರಿ. ನೋಡ್ತಾ ಇದ್ರಲ್ವ, ಮಾವಿನಕಾಯಿ ಬುಟ್ಟಗಳಿದ್ದಾವೆ. ಫುಲ್ ಸ್ಯಾರಿ ಡಿಸೈನ್ ಇದೆ. ಇದಕ್ಕೆ ಬ್ಲೌಸ್, ಈ ಬ್ಲೌಸ್ ನೋಡ್ತಿದ್ದೀರಾ, ಇದಕ್ಕೆ ಇದು ಸೆಟ್ ಆಗುತ್ತೆ. ಹಾಗಾಗಿ ಇದ್ರ ಬ್ಲೌಸ್ ಸ್ಟಿಚ್ ಮಾಡಿಸೋದು ಬೇಡ ಅಂದ್ಬಿಟ್ಟು ನಾನು ಇದನ್ನೇ ಇದಕ್ಕೆ ವೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಚೆಕ್ಸ್ ಬಂದಿದೆ. ಈ ಥರದ ಚೆಕ್ಸ್ ಸ್ಯಾರಿ ನನ್ನ ಹತ್ರ ಇರಲೇ ಇಲ್ಲ, ಸೊ ಹಾಗಾಗಿ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಇದ್ರ ಬ್ಲೌಸ್ ಈ ಥರ ಎಲ್ಲ ಈಗ ಟ್ರೆಂಡ್ ಆಗಿದೆ. ಒಟ್ಟಾರೆಯಾಗಿ ಈ ರೀತಿಯಾಗಿತ್ತು ನನ್ನ ಸ್ಯಾರಿ, ನನ್ನ ಫೇವ್ರೆಟ್ ಸ್ಯಾರಿ ಕಲೆಕ್ಷನ್. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.